ಯುಗಾದಿ ಮತ್ತು ರಂಜಾನ್ ಹತ್ರ ಬಂದಿದೆ. ಈ ಎರಡು ಹಬ್ಬಗಳಲ್ಲಿ ಪ್ರತಿಯೊಬ್ಬರು ಒಬ್ಬರೊಬ್ಬರಿಗೆ ಪ್ರೀತಿ ವಿಶ್ವಾಸದಿಂದ ಅನ್ಯೋನ್ಯವಾಗಿ ಬಾಳಬೇಕು, ಬದುಕಬೇಕು. ಅದು ಅಭಿವೃದ್ಧಿ ಆಗಬೇಕಾದ್ರೆ ಈ ಸಮಾಜದಲ್ಲಿ ಶಾಂತಿ, ನೆಮ್ಮದಿ, ಸಹಬಾಳ್ವೆ ಇರಬೇಕು. ಆ ಹಿನ್ನೆಲೆಯಲ್ಲಿ ರಂಜಾನ್ ಹಾಗೂ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಕೋರ್ತೇವೆ. ಕರ್ನಾಟಕ ರಾಜ್ಯದ ಜನತೆಗೆ ಯುಗಾದಿ ಹಬ್ಬದ ಶುಭಾಶಯಗಳು. ವರ್ಷ ಯುಗಾದಿ ಮತ್ತು ರಂಜಾನು, ಯುಗಾದಿ ಆದ್ಮೇಲೆ ರಂಜಾನು ಕೂಡು ಬರ್ತಾ ಇದೆ. ಈ ಸಂದರ್ಭದಲ್ಲಿ ಜನಕ್ಕೆ ಶುಭ ಹಾರೈಸ್ತೇನೆ. ನಿಮ್ಮ ಜೀವನ ಕಲ್ಯಾಣಮಯವಾಗಲಿ. ಈ ಹೊಸ ವರ್ಷದ ಬೆಳಕು ನಿಮ್ಮ ಮನೆಯಲ್ಲಿ ಆನಂದವನ್ನು ತರಲಿ. ಸಮಗ್ರ ಮಾನವ ಕಲ್ಯಾಣ ಸುಖ ಶಾಂತಿಯಿಂದ ಬಾಳಲಿ. ಕರ್ನಾಟಕ ರಾಜ್ಯದಲ್ಲಿ ಸಮೃದ್ಧಿಯಾದಂಥ ಮಳೆ, ಬೆಳೆ ಮತ್ತು ಶಾಂತಿಯ ವಾತಾವರಣ ನೆನಲಿ ಅಂತ ನಿಮ್ಮೆಲ್ಲರಿಗೂ ಹಾರೈಸ್ತೇನೆ. ನಾಡಿನ ಸಮಸ್ತ ಜನತೆಗೆ ನಮಸ್ಕಾರ. ನಾನು ಪದ್ಮಶ್ರೀ ಡಾಕ್ಟರ್ ಅಬ್ದುಲ್ ಖಾದರ್ ನಡಪಟ್ಟಿ ಯುಗಾದಿ ಮತ್ತು ರಂಜಾನ್ ಹಬ್ಬದ ಶುಭಾಶಯಗಳನ್ನು ಸಲ್ಲಿಸುತ್ತೇನೆ. ರಂಜಾನ್ ಹಬ್ಬದ ನಿಮಿತ್ತ ಮತ್ತು ಯುಗಾದಿ ಹಬ್ಬದ ನಿಮಿತ್ತ ಎಲ್ಲಾ ಬಾಂಧವರಿಗೆ ನಾನು ಹೃತ್ಪೂರ್ವಕವಾಗಿ ಅಭಿನಂದನೆ ಸಲ್ಲಿಸುತ್ತೇನೆ. ಹಬ್ಬದ ಶುಭಾಶಯವನ್ನು ಕೋರುತ್ತೇನೆ. ನಾಳೆ ಹೊಸ ಆರಂಭದ ಹಬ್ಬ ಯುಗಾದಿ ಹಬ್ಬ ಮತ್ತು ನಮ್ಮ ಮುಸ್ಲಿಂ ಬಂಧುಗಳಿಗೆ ರಂಜಾನ್ ಹಬ್ಬ ಶಾಂತಿ ಮತ್ತು ಭಕ್ತಿಯ ಹಬ್ಬ. ಈ ಹಬ್ಬಗಳು ಬೇರೆ ಬೇರೆ ಆದರೂ ಸಂದೇಶ ಒಂದೇ: ಶಾಂತಿ, ಏಕತೆ ಮತ್ತು ಮಾನವೀಯತೆ. ಸಮಸ್ತ ನಾಡಿನ ಜನತೆಗೆ ಯುಗಾದಿ ಮತ್ತು ರಂಜಾನ್ ಹಬ್ಬದ ಶುಭಾಶಯಗಳು. साथ ही साथ में हिंदू भाइयों को भी ईद मुबारक पेश करता हूँ और उनकी उगादी की ईद में भी वही मुबारकबाद पेश करता हूँ. ಈ ಯುಗಾದಿ ಹಬ್ಬ ಹೊಸ ವರ್ಷದಲ್ಲಿ ಎಲ್ಲರೂ ಕೂಡ ನೆಮ್ಮದಿ, ಶಾಂತಿ ಸಿಕ್ಕಿ ಉತ್ತಮವಾದಂತಹ ಆರೋಗ್ಯ ದೊರಕಿ ಆರ್ಥಿಕವಾಗಿ ಅಭಿವೃದ್ಧಿ ಆಗಲಿ, ಆರೋಗ್ಯಕರವಾಗಿರಲಿ ಅಂತ ಹೇಳಿ ಎಲ್ಲರೂ ಕೂಡ ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊಳ್ತೇನೆ. ನಿಮ್ಮೆಲ್ಲರೂ ಕೂಡ ಹೊಸ ವರ್ಷದ ಶುಭಾಶಯವನ್ನ ನಾನು ಕೋರ್ತಾ ಇದ್ದೀನಿ.